ಫಲಿತಾಂಶ ಬಂದು 7 ತಿಂಗಳಾಯಿತು. ಸರ್ಕಾರ ರಚನೆಗೆ 6.5 ತಿಂಗಳಾಯಿತು. ಸರ್ಕಾರದ ಸಾಧನೆ ಶೂನ್ಯ. ಕೇವಲ ಜಾಹೀರಾತುಗಳಲ್ಲಿ ಕೊಟ್ಟ ಭರವಸೆಗಳನ್ನು ನಾವು ಈಡೇರಿಸಿದ್ದೀವಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮಗೆ ಕೇಳಕ್ಕೆ ಇಚ್ಛೆ ಪಡ್ತೀವಿ ಒಂದೇ ಮಾತಿನಲ್ಲಿ, ನಿಮ್ಮ 4 ಭರವಸೆಗಳು ಟೋಟಲಿ ಫೇಲ್ಯೂರ್ ಆಗಿದೆ. ಗೃಹಲಕ್ಷ್ಮಿ ಹಣನೇ ಬಂದಿಲ್ಲ, ಅನ್ನಭಾಗ್ಯ ಅಂತೂ ಟೋಟಲಿ ಫೇಲ್ಯೂರು, ಗೃಹ ಜ್ಯೋತಿ, ಶಕ್ತಿ ಎಲ್ಲವೂ ಫೇಲ್ಯೂರ್ ಆಗಿದೆ. ಮತ್ತು ಇವನಿದೆ ಅಂತ ಹೇಳಿದ್ರೆ ಇನ್ನೂ ಇವತ್ತು ನಾಳೆ ಅಂತ ಮೀನೇಶ್ವರ ಬಹಳಷ್ಟು ಭರವಸೆಗಳು ವಿಫಲವಾಗಿದೆ. ಕಾಂಗ್ರೆಸ್ ತನ್ನ ವೈಫಲ್ಯಗಳಿಂದ ರಾಜ್ಯದಲ್ಲಿ ಸರ್ಕಾರ ಪತನ ಆದರೂ ಆಗಬಹುದು. ನಾನು ಒಂದ್ಸರಿ ಸಿದ್ದರಾಮಯ್ಯರಿಗೆ ವಿನಂತಿ ಮಾಡ್ತೀನಿ, ಹಿರಿಯರು, ಬಹಳ ಹಿರಿಯ ರಾಜಕಾರಣಿ, ಹಿಂದುಳಿದ ನಾಯಕರು, ಮೊನ್ನೆ ಅಲ್ಪಸಂಖ್ಯಾತರ ಸಮಾವೇಶದಲ್ಲಿ 10,000 ಕೋಟಿ ಹೇಳಿದ್ರ. ನಿಮಗೆ ರೈತರ ಬಗ್ಗೆ ಬದ್ಧತೆ ಇದ್ರೆ, ಇಚ್ಛಾಶಕ್ತಿ ಇದ್ರೆ 25,000 ಕೋಟಿ ಘೋಷಣೆ ಅಷ್ಟೇ ಅಲ್ಲ, ಅನುಷ್ಠಾನಕ್ಕೆ 25,000 ಘೋಷಣೆ ಮಾಡಿ ಅನುಷ್ಠಾನಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಪ್ರತಿ ರೈತರ ಖಾತೆಗೆ 1 ಹೆಕ್ಟರ್ಗೆ 25,000 ಹಣ ಬಿಡುಗಡೆ ಮಾಡಬೇಕು. 2,000 ಅಂತೇಳಿ ಇದುವರೆಗೆ ಹಣನೇ ಬಿಡುಗಡೆ ಆಗಿಲ್ಲ. ನೆಪ ಮಾತ್ರ ಕೇಳ್ತೀರಿ, ಕೇಂದ್ರ ಸರ್ಕಾರಕ್ಕೆ ಬೆಲೆ ಮಾಡಿ ತೋರಿಸ್ತೀರಿ. ಸಿದ್ದರಾಮಯ್ಯನವರೇ ಕೇವಲ ಅಲ್ಪಸಂಖ್ಯಾತರ ಮತಗಳು ಮಾತ್ರ ಕೊಡ್ತಾರ? ರೈತ ವಿರೋಧಿ ಸರ್ಕಾರ ಇದು. ಬರಗಾಲಕ್ಕೆ ನಾನು ಕೇಳ್ತೀನಿ, ಬರಗಾಲ, ಹಣ ಬಿಡುಗಡೆ ಆಗಿಲ್ಲ, ಕುಡಿಯೋ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ. ರಾಜ್ಯದಲ್ಲಿ ಸರ್ಕಾರ ದಪ್ಪ ಚರ್ಮದ ಸರ್ಕಾರ ಇದು. ಈ ರಾಜ್ಯದಲ್ಲಿ ಸರ್ಕಾರ ತೊಳಗಬೇಕು. ನಮ್ಮ ಹೋರಾಟ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರುತ್ತೆ. ಅಧಿವೇಶನದ ಒಳಗಡೆ ಹೊರಗಡೆ ಹೋರಾಟ ಮಾಡೇ ಮಾಡ್ತೀವಿ. ಈ ಸರ್ಕಾರ ತನ್ನ ವೈಫಲ್ಯಗಳಿಂದ ಪತನ ಆಗಬಹುದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜಮೀರ್ ಅಹಮದ್ ವಜಾ ಮಾಡ್ರಿ. ಜಮೀರ್ ಅಹಮದ್ನ ಒಬ್ಬ ಕೋಮುವಾದಿ, ಧರ್ಮಗಳ ಮಧ್ಯೆ ಸಂಘರ್ಷ ಬಿದ್ದೀರಿ.